ಹೈಕಮಾಂಡ್ ಹೇಳಿರೋದ್ರಿಂದ ಈಗ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀರಾ ಸರ್ ಈ ಥರ ವಾಪಸ್ ಇಲ್ಲ, ಅದು ಅಧ್ಯಕ್ಷ ಮಾಡ್ತಾರೆ, ಅವ್ರು ಮಾಡ್ತಾರೆ. ಅವರು ಮತ್ತೆ ವಾಪಸ್ ಪರ್ಮಿಷನ್ ತೊಗೋಬೇಕು, ಯಾಕಂದ್ರೆ ಅಲ್ಲಿಂದ ಅಪ್ರೂವ್ ಆಗಿದೆ ಅದು. ಸೊ ಮತ್ತೆ ರಿವೋಕ್ ಮಾಡಲಿಕ್ಕೆ ಹೈಕಮಾಂಡ್ಗೆ ಪರ್ಮಿಷನ್ ತೊಗೊಳ್ಳೋದು ಅವಶ್ಯಕತೆ ಇದೆ. ಅದನ್ನು ಅವ್ರು ಮಾಡ್ತಾರೆ, ಅಧ್ಯಕ್ಷ ಮಾಡ್ತಾರೆ ಅವರು. ಸರ್, ಪಕ್ಷದಲ್ಲಿ ಒಂದು ರೀತಿ ಚರ್ಚೆ ಆದರೆ ಬಟ್ ಸಮುದಾಯ ಈಗ ತಿರುಗಿ ಬಿದ್ದಿದೆ ಸರ್. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ತಿರುಗೇನು ಬಿದ್ದಿಲ್ಲ, ಅಸಮಾಧಾನ ಇದೆ. ಯಾಕಂದರೆ ನೋಟಿಸ್ ಯಾಕೆ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ನೋಟಿಸ್ ಕೊಡ್ತೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ, ಅಸಮಾಧಾನ ಇದೆ. ಸೊ ಅಸಮಾಧಾನ ದೂರ ಮಾಡಲಿಕ್ಕೆ ನಾವು ಅಧ್ಯಕ್ಷರ ಭೇಟಿಯಾಗಿ ಸರಿಪಡಿಸಂತ ಇದನ್ನ ರಿಕ್ವೆಸ್ಟ್ ಮಾಡಿದ್ವಿ. ಇಲ್ಲ ಅದೆಲ್ಲ ಸಮಸ್ಯೆ ಇದ್ದೇ ಇರ್ತೈತಿ, ಯಾವುದೇ ಸಮುದಾಯದಲ್ಲಿ ಇದ್ದೇ ಇರ್ತೈತಿ. ಎಲ್ಲರನ್ನೂ ಸಮಾಧಾನ ಮಾಡಲಿಕ್ಕೆ ಆಗೋಲ್ಲ. ಸೊ ಅದು ದಾವಣಗೆರೆ ಸೀಮಿತವಾಗಿರುವಂಥ ಸಮಸ್ಯೆ, ಇಡೀ ರಾಜ್ಯದಲ್ಲ. ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಬಾಗಲಕೋಟೆ ದಾವಣಗೆರೆ ಎರಡೂ ಗೆಲ್ಲುವ ವಿಶ್ವಾಸ ಇದೆ. ಚಟುವಟಿಕೆ ಇದೆಲ್ಲ ಆಗಿರಲಿಲ್ಲ ಅಂತ ಕೇಳ್ತಾ ಇದ್ದಾರೆ ಸರ್. ಶ್ಯಾಮನೂರ್ ಅವರು ಬಹಿರಂಗವಾಗಿ ರಾಘವೇಂದ್ರ ವಿರುದ್ಧ ಓಟ್ ಕೇಳಿದ್ರು ಶಿವಮೊಗ್ಗದಲ್ಲಿ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಈಗ ಆಂಜನೇಯ ಸೋಲಕ್ಕೆ ಕಾರಣ ಆಗಿದ್ದವರಿಗೆ ನಿಗಮ ಮಂಡಳಿ ಕೊಟ್ಟಿದ್ರು. ಈ ಥರದ್ದೆಲ್ಲ ವಿಚಾರಗಳು ಅದನ್ನೇ ಕೂಡ ಇವತ್ತು ಮುಸ್ಲಿಮರು ಪ್ರಶ್ನೆ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಆಗಿಲ್ಲ, ನಮಗೆ ಯಾಕಂತ ಅದನ್ನೇ ಸರಿಪಡಿಸಲಿಕ್ಕೆ ನಾವು ಅಧ್ಯಕ್ಷರನ್ನ ಭೇಟಿ. ಬರೀ ಜಫಾರ್ ಅವ್ರದ್ದು ಅಥವಾ ನಜೀರಮ್ ಅವರು ಅಹಮದ್ ಅವ್ರದ್ದು ಕೂಡ ನೋಡೋಣ, ಅದು ಸಿ ಎಂ ಅವರು ನಿರ್ಧಾರ ಮಾಡಬೇಕು. ಯಾಕಂದ್ರೆ ಅವರ ಕಾರ್ಯದರ್ಶಿಗಳು ಸಿ ಎಂ ಅವರು ಅದ್ರ ಬಗ್ಗೆ ಅವರೇ ಪುನರ್ ಪರಿಶೀಲನೆ ಮಾಡಬೇಕಷ್ಟೆ.